ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಂತ್ರಿಗಿರಿಗಾಗಿ 3 ಅಂಗಡಿ ತೆರೆದಿದ್ದಾರೆ. ವ್ಯಾಪಾರಕ್ಕಾಗಿ ಅಂಗಡಿ ತೆರೆದು ಕುಳಿತಿದ್ದಾರೆ. ಖರೀದಿದಾರರು ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ಅಂತೇಳಿ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂಗಡಿ ತೆರೆದಿಟ್ಟಿದ್ದಾರೆ. ಹೆಚ್ಚು ಬಿಡ್ ಮಾಡಿದವರಿಗೆ ಮಂತ್ರಿ ಸ್ಥಾನಕ್ಕೆ ನಿರ್ಧಾರ ಆಗುತ್ತೆ. 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಇವರು ಅಧಿಕಾರದಲ್ಲಿ ಮುಂದುವರೆದಕ್ಕೆ ಅಯೋಗ್ಯರು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಜನರ ಚಿಂತೆ ಇಲ್ಲ, ಕುರ್ಚಿ ಚಿಂತೆ ಇದೆ. ಕುರ್ಚಿ ಕಾದಾಟಕ್ಕಾಗಿ ದಿನನಿತ್ಯ ಕಚ್ಚಾಡ್ತಾ ಇದ್ದಾರೆ. ಮತ್ತು ದೆಹಲಿಯಲ್ಲಿ 3 ಅಂಗಡಿಗಳನ್ನ ತಕೊಂಡು ಕೂತಾರ ವ್ಯಾಪಾರ ಮಾಡ್ಲಿಕ್ಕೆ. ಮಂತ್ರಿಗಳನ್ನ ಯಾರ್ಯಾರು ಮಾಡಬೇಕು, ಯಾರ್ಯಾರು ಖರೀದಾರ ಬರ್ತಾರಂತೇಳಿ. ಖರೀದಾರ ಅಂದ್ರೆ ಗೊತ್ತಾತಲ್ಲ, ಪರ್ಚೇಜರ್ ಬರ್ತಾರಂತ 3 ಅಂಗಡಿ ತಕೊಂಡು ಕೂತಾರ. ಒಂದು ಸೋನಿಯಾ ಗಾಂಧಿ ಅಂಗಡಿ, ಒಂದು ರಾಹುಲ್ ಗಾಂಧಿ ಅಂಗಡಿ, ಒಂದು ಪ್ರಿಯಾಂಕಾ ಗಾಂಧಿ ಅಂಗಡಿ. ಆ ಅಂಗಡಿ ಒಳಗೆ ಯಾರು ವ್ಯಾಪಾರ ಮಾಡ್ತಾರ ಅಂತ ಪೈಪೋಟಿಗೆ ಇಟ್ಟಾರೀಗ. ಯಾರು ಹೆಚ್ಚು ಬಿಡ್ ಮಾಡ್ತಾರ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ನಿನ್ನೆ ನಿರ್ಧಾರ ಮಾಡಬಹುದಾಗಿತ್ತು, ಮತ್ತೆ 3 ದಿನ ಮುಂದಾಕಿದ್ರು. ಯಾಕಂದ್ರೆ ಎಲ್ಲರೂ ಬಂದು ಭೇಟಿ ಆಗಿಲ್ಲ ಅಂತ ಹೇಳಿ, ಕೆಲವರೇ ಭೇಟಿ ಆಗ್ಯಾರ, ಎಲ್ಲರೂ ಭೇಟಿ ಆಗ್ಬೇಕು ಅಂತ ಹೇಳಿ ವ್ಯಾಪಾರ ಮಾಡ್ಕೊಂಡು ಕೂತಾರ. ಈ ಸರ್ಕಾರ ಜನರಿಗೆ ವಿಶ್ವಾಸ ದ್ರೋಹ ಮಾಡಿದೆ ಮತ್ತು ಆಡಳಿತದಲ್ಲಿ ಹಿಡಿತ ಇಲ್ಲ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಂತ್ರಿಗಿರಿಗಾಗಿ 3 ಅಂಗಡಿ ತೆರೆದಿದ್ದಾರೆ. ವ್ಯಾಪಾರಕ್ಕಾಗಿ ಅಂಗಡಿ ತೆರೆದು ಕುಳಿತಿದ್ದಾರೆ. ಖರೀದಿದಾರರು ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ ಅಂತೇಳಿ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂಗಡಿ ತೆರೆದಿಟ್ಟಿದ್ದಾರೆ. ಹೆಚ್ಚು ಬಿಡ್ ಮಾಡಿದವರಿಗೆ ಮಂತ್ರಿ ಸ್ಥಾನಕ್ಕೆ ನಿರ್ಧಾರ ಆಗುತ್ತೆ. 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಇವರು ಅಧಿಕಾರದಲ್ಲಿ ಮುಂದುವರೆದಕ್ಕೆ ಅಯೋಗ್ಯರು ಅಂತ ಹೇಳಿ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ಜನರ ಚಿಂತೆ ಇಲ್ಲ, ಕುರ್ಚಿ ಚಿಂತೆ ಇದೆ. ಕುರ್ಚಿ ಕಾದಾಟಕ್ಕಾಗಿ ದಿನನಿತ್ಯ ಕಚ್ಚಾಡ್ತಾ ಇದ್ದಾರೆ. ಮತ್ತು ದೆಹಲಿಯಲ್ಲಿ 3 ಅಂಗಡಿಗಳನ್ನ ತಕೊಂಡು ಕೂತಾರ ವ್ಯಾಪಾರ ಮಾಡ್ಲಿಕ್ಕೆ. ಮಂತ್ರಿಗಳನ್ನ ಯಾರ್ಯಾರು ಮಾಡಬೇಕು, ಯಾರ್ಯಾರು ಖರೀದಾರ ಬರ್ತಾರಂತೇಳಿ. ಖರೀದಾರ ಅಂದ್ರೆ ಗೊತ್ತಾತಲ್ಲ, ಪರ್ಚೇಜರ್ ಬರ್ತಾರಂತ 3 ಅಂಗಡಿ ತಕೊಂಡು ಕೂತಾರ. ಒಂದು ಸೋನಿಯಾ ಗಾಂಧಿ ಅಂಗಡಿ, ಒಂದು ರಾಹುಲ್ ಗಾಂಧಿ ಅಂಗಡಿ, ಒಂದು ಪ್ರಿಯಾಂಕಾ ಗಾಂಧಿ ಅಂಗಡಿ. ಆ ಅಂಗಡಿ ಒಳಗೆ ಯಾರು ವ್ಯಾಪಾರ ಮಾಡ್ತಾರ ಅಂತ ಪೈಪೋಟಿಗೆ ಇಟ್ಟಾರೀಗ. ಯಾರು ಹೆಚ್ಚು ಬಿಡ್ ಮಾಡ್ತಾರ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ. ನಿನ್ನೆ ನಿರ್ಧಾರ ಮಾಡಬಹುದಾಗಿತ್ತು, ಮತ್ತೆ 3 ದಿನ ಮುಂದಾಕಿದ್ರು. ಯಾಕಂದ್ರೆ ಎಲ್ಲರೂ ಬಂದು ಭೇಟಿ ಆಗಿಲ್ಲ ಅಂತ ಹೇಳಿ, ಕೆಲವರೇ ಭೇಟಿ ಆಗ್ಯಾರ, ಎಲ್ಲರೂ ಭೇಟಿ ಆಗ್ಬೇಕು ಅಂತ ಹೇಳಿ ವ್ಯಾಪಾರ ಮಾಡ್ಕೊಂಡು ಕೂತಾರ. ಈ ಸರ್ಕಾರ